ನಮಸ್ತೆ ಎಲ್ಲರಿಗೂ. ನಾನು ದೋಸೆ ಮಾಡೋಣ ಅಂದ್ಕೊಂಡಿದ್ದೀನಿ. ಇವತ್ತು ರಾತ್ರಿಯೇ ಅಕ್ಕಿ, ಉದ್ದಿನಬೇಳೆ ಮತ್ತು ಮೆಂತ್ಯಕಾಳನ್ನು ನೆನೆಗೆ ಹಾಕಿ ಮಿಕ್ಸರ್ಗೆ ಹಾಕಿ ಇಟ್ಟಿದ್ದೆ. ಮತ್ತು ಮೊದಲಿಗೆ ಚಟ್ನಿ ಮಾಡೋದು ನೋಡ್ಕೊಂಬಿಡೋಣ. ಕಾಯಿ ಮೆಣಸಿನ್ಕಾಯನ್ನು ಹುರಿದು ಮಿಕ್ಸರ್ಗೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ, ಬೆಳ್ಳುಳ್ಳಿ, ಕಡಲೆ ಬೀಜ, ಹುರ್ಗಡ್ಲೆ ಬೀಜ ಅಂತಾರೆ ನನ್ನ ಕಡೆ, ಅವನ್ನೆಲ್ಲ ಹಾಕಿ ಮಿಕ್ಸರ್ಗೆ ಹಾಕಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಕೊಂಡು ಅದಕ್ಕೆ ಉದ್ದಿನಬೇಳೆ ಹಾಕ್ಕೊಳ್ಳಿ. ಸ್ವಲ್ಪ ಕೆಂಪಾಗೋವರೆಗೂ ಹುರ್ಕೊಳ್ಳಿ. ಉದ್ದಿನಬೇಳೆ ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಹಾಕ್ಕೊಳ್ಳಿ, ಒಣ ಮೆಣಸಿನ್ಕಾಯಿ. ಅದು ಚಟ್ನಿ ಬಾಲಲ್ಲಿ ತೆಗೆದಿಟ್ಟಿರ್ತೀವಲ್ಲ, ಆ ಚಟ್ನಿಗೆ ಹಾಕ್ಕೊಳ್ಳಿ ಒಗ್ಗರಣೆನ. ಈಗ ದೋಸೆ ಮಾಡೋಣ. ದೋಸೆ ಹಿಟ್ಟು ರೆಡಿಯಾಗಿದೆ. ನಾನು ರಾತ್ರಿಯೇ ಉಪ್ಪು ಹಾಕಿ ಇಟ್ಕೊಂಡಿದ್ದೆ. ನಿಮಗೆ ಬೇಕಾದರೆ ಸೋಡಾ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಡ. ನಾನು ಸೋಡಾ ಹಾಕಿಲ್ಲ, ಅಷ್ಟೇ ಹಾಕ್ಕೊಂಡಿದ್ದೀನಿ. ಗ್ಯಾಸ್ ಹಚ್ಚಿ ಒಲೆ ಮೇಲೆ ತವ ಇಟ್ಕೊಂಡು ಒಂದು ಸ್ಪಂಜ್ ಥರ ದೋಸೆ ಮಾಡು ಅಂದ ನನ್ನ ಮಗ. ಅದಕ್ಕೆ ಸ್ಪಂಜ್ ಥರ ಮಾಡ್ತಾಯಿದ್ದೀನಿ. ಮೆತ್ತಗಿರಬೇಕು ಅಂತ ಅಂದ, ಅದಕ್ಕೆ ಮೆತ್ತಗಿರುವಂಥದ್ದು ಸ್ಪಂಜ್ ದೋಸೆಯನ್ನು ಮಾಡ್ತಾಯಿದ್ದೀನಿ. ನಮಗೆಲ್ಲ ದೊಡ್ಡವೆಲ್ಲ ಮಾಡ್ಕೊಳ್ತೀವಿ. ಅವನಿಗೆ ಸ್ಪಂಜ್ ದೋಸೆ ಅಂದರೆ ಇಷ್ಟ. ಈಗ ಗೊಂಬೆ ಥರ ದೋಸೆ ಮಾಡು ಅಂತ ಅಂದ, ಅದಕ್ಕೆ ಗೊಂಬೆ ಥರ ದೋಸೆ ಮಾಡ್ತಾನೆ. ದಾಲ್ ಥರ ನೋಡೋಣ ಬರುತ್ತೆ ಇಲ್ಲೋ. ಗೊಂಬೆ ಥರ ಅವ್ನಿಗೇನಾರು ಡಿಫ್ರೆಂಟ್ ಆಗಿರಬೇಕು ಅಂತಾನೆ. ಸ್ಕೂಲಲ್ಲೆಲ್ಲ ಆ ಥರ ತರ್ತಾರೆ, ಈ ಥರ ತರ್ತಾರೆ, ನನಗೂ ಮಾಡು ಅಂತಿರ್ತಾನೆ. ಮತ್ತು ರೀಲ್ಸಲ್ಲೆಲ್ಲ ನೋಡಿದ್ದಾನೆ ಈ ಥರ ಮಾಡೋದು. ಅದಕ್ಕೆ ಮಾಡಿ ಮಮ್ಮಿ ನನಗೂ ಅಂತ ಹೇಳ್ತಾನೆ. ಮಾಡಿಕೊಡ್ತಾಯಿದ್ದೀನಿ. ಈಗ ಏನಂತಾನೆ ನೋಡೋಣ. ಗೊಂಬೆ ಥರ ಅಂತೂ ಬಂದಿದೆ, ಸ್ವಲ್ಪ ದಪ್ಪ ಆಗಿದೆ. ನೀವು ಸ್ವಲ್ಪ ತೆಳ್ಳಗೆ ಬೇಕಾದರೂ ಮಾಡ್ಕೋಬೋದು. ಹಿಟ್ಟು ಚೆನ್ನಾಗಿ ಬಂದರೆ ಎಲ್ಲ ರೀತಿ ಮಾಡ್ಕೊಳ್ಳೋಕೆ ಬರುತ್ತೆ. ಹಿಟ್ಟು ಚೆನ್ನಾಗಿ ನೆಂದಿರಬೇಕು, ಹಿಟ್ಟು ಚೆನ್ನಾಗಾಗಿರಬೇಕು. ನೋಡೋಣ ಬನ್ನಿ ಈಗ ಏನಂತಾನಂತ. ಅವನಿಗೋಸ್ಕರನೇ ಎಲ್ಲ ಮಾಡೋದು. ಆದರೆ ಅವತ್ತು ತಿನ್ನೋದು ಸ್ವಲ್ಪ ಟಿಫನಿಗೆ ಕಟ್ಟು ಅಂತ ಹೇಳಿದ್ದಾನೆ. ಟಿಫನ್ಗೆ ಕೊಡ್ತೀನಿ. ಥ್ಯಾಂಕ್ಸ್ ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕೆ.